ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನಲ್ಲಿ ಸ್ಟಿಕ್ಕರೇ ಇಲ್ಲ, ಎಲ್ಲೋದ್ರೋಬೇಕು. ಸೊ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಸ್ವಲ್ಪ ಡಿಮಾರ್ಟ್ ಹೋಗಿದ್ವಿ, ಗ್ರೋಸರಿ ತರೋಣ ಅಂತ, ಹಾಗೆ ಸುತ್ತಾಡ್ಕೊಂಡ್ ಬಂದಂಗಾಗುತ್ತೆ ಅಂತ. ಸೊ ಇವತ್ತು ಆಂಟಿ ಮನೆಗೆ ಹೊರಟಿದ್ದೀವಿ, ಯಾಕೆಂದ್ರೆ ಅವ್ರ ಮನೇಲಿ ಅವ್ರ ಮಗಂದು ಮದುವೆ ಆಲ್ಬಮ್ ಬಂದಿದೆ, ಬಾ ಅಂತ ಹೇಳಿದಾರೆ ಆಂಟಿ. ಸೊ ಹಾಗಾಗಿ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲ್ ಅಂದ್ರೆ ಅವರೆಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಅವರೆಕಾಯಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಉಪ್ಪಿಟ್ಟು ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಆಂಟಿ ಮನೆಗೆ ಹೋಗ್ಬೇಕು ಇವತ್ತು. ಸೊ ಆಂಟಿ ಮನೆ ಪ್ರೋಗ್ರಾಮ್ ಇದೆ ಇವತ್ತು. ಮೊನ್ನೆ ಲೂಲು ಮಾಲ್ಗೆ ಹೋಗಿ ಬಂದಿದ್ವಿ, ನಿನ್ನೆ ಗೋಪಾಲನ್ ಮಾಲ್ಗೆ ಹೋಗಿದ್ವಿ, ಮೈಸೂರು ಸರ್ಕಲ್ ಹತ್ರ ಇರೋ ಡಿಮಾರ್ಟ್ಗೆ. ಒಂದು ಸ್ವಲ್ಪ ದಿನಸಿ ಸಾಮಾನುಗಳು ಬೇಕಿತ್ತು, ಹಾಗಾಗಿ ತಗೊಂಡು ಹಂಗೆ ಓಡಾಡಿಕೊಂಡು ಇವತ್ತು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಬರೋಣ, ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ, ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಆಂಟಿ ಮನೆಗೆ ಬಂದಿದ್ದೀವಿ ಆಲ್ಬಮ್ ನೋಡೋದಕ್ಕೆ. ಆಲ್ಬಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯಿತು. ಅದೇ ನಾನು ನಿಮಗೆ ಫಾಸ್ಟ್ ಮೋಷನ್ ಹಾಕಿದ್ದೀನಿ, ಯಾಕೆಂದರೆ ಸುಮ್ಮನೆ ನಿಮಗೆ ಬೋರ್ ಆಗುತ್ತೆ ಅಂತ. ತುಂಬಾ ಲೆಂತ್ ಆಗೋದ್ರಿಂದ ವಿಡಿಯೋ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಪ್ರೀ ವೆಡ್ಡಿಂಗ್ ಶೂಟ್ದು ಎಲ್ಲನೂ ಅದ್ರ ಜೊತೆಲೆ ಮಿಕ್ಸಪ್ ಮಾಡಿದರು, ಚೆನ್ನಾಗಿ ಬಂದಿದೆ ಫೋಟೋಸು. ರಿಸೆಪ್ಷನ್ ಫೋಟೋ ಇದು, ಅದ್ರ ಜೊತೆಲೇ ಅದನ್ನು ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಲ್ಬಮ್ಬು ಅಷ್ಟೇ, ಮತ್ತು ಸೆಟ್ಟಿಂಗ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಇಷ್ಟ ಆಯಿತು. ಕೆಲವೊಂದು ಫೋಟೋಸ್ಗೆಲ್ಲ 3D ಎಫೆಕ್ಟ್ ಕೊಟ್ಟಿದ್ದಾರೆ, ಹೈಲೈಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು. ಸೊ ನಾನು ಹೇಳ್ತಾ ಇದ್ದೀನಿ ಆಂಟಿಗೆ, ನಿಮ್ಮ ಫೋಟೋ ನಿಮ್ಮದು ನಿಮ್ಮ ಯಜಮಾನ್ರದ್ದು ಒಂದು ದೊಡ್ಡದು ಮಾಡಿಸಿ ಹಾಕಿ ಹಾಲಲ್ಲಿ ಅಂತ. ಹಾಗಾಗಿ ಹಾಗೆ ಮಾತಾಡ್ತಾ ಇದ್ವಿ. ಅದನ್ನೆಲ್ಲ ನಿಮ್ಮ ಜೊತೆ ಹಾಕಿದ್ರೆ ಸುಮ್ಮನೆ ನಿಮಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಇಲ್ಲಾಂದಿದ್ರೆ ಡೈರೆಕ್ಟಾಗಿ ಹಾಕ್ತಾಯಿದ್ದೆ. ಸೊ 2 ಆಲ್ಬಮ್ ಇದೆ, ಒಂದು ಬಂದು ರಿಸೆಪ್ಷನ್ದು, ಇನ್ನೊಂದು ಬಂದು ಮುಹೂರ್ತದ್ದು. ಎರಡೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು, ಚೆನ್ನಾಗಿ ತೆಗೆದಿದ್ದಾರೆ ಒಂದೊಂದು ಫೋಟೋಸು ಕೂಡ. ಫ್ಯಾಮಿಲಿ ಫೋಟೋಸ್ಗಳಲ್ವ, ಹಾಗಾಗಿ ನಿಮಗೆ ಯಾರು ಏನು ಅನ್ನೋದು ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಕೆಲವೊಬ್ಬರು ಮಾತ್ರ ಪರಿಚಯ ಇದ್ದಾರಲ್ವ ಫ್ಯಾಮಿಲಿಯವರು, ಅವ್ರ ಫ್ಯಾಮಿಲಿಯವರು, ಅವ್ರನ್ನ ಮಾತ್ರ ನಾನು ಐಡೆಂಟಿಫೈ ಮಾಡ್ತೀನಿ ಅಷ್ಟೇ. ಕೆಲವರೆಲ್ಲ ನನಗೂ ಗೊತ್ತಿಲ್ಲ, ಹಾಗೆ ಕೇಳ್ಕೊತಾ ನೋಡ್ತಾ ಇದ್ದೀನಿ ಅಷ್ಟೇ, ಇವ್ರು ಯಾರು ಅಂತ. ಹಾಗಾಗಿ ನಿಮಗೆ ನಾನು ಎಲ್ಲನೂ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಇದು ಬಂದು ಮುಹೂರ್ತದ ಆಲ್ಬಂಬು, ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು, ಸಖತ್ತಾಗಿ ಮಾಡಿದ್ದಾರೆ. ಇವಾಗೆಲ್ಲ ಹೊಸ ಟ್ರೆಂಡ್ಗಳು ಬರ್ತಾ ಇರುತ್ತಲ್ವ, ಅದ್ರ ಪ್ರಕಾರ ಮಾಡಿರ್ತಾರೆ. ಆವಾಗೆಲ್ಲ ಒಂಥರ, ಇವಾಗೆಲ್ಲ ಒಂಥರ ಟ್ರೆಂಡಿಗೆ ತಕ್ಕನಂಗೆ ಆಲ್ಬಮ್ಸ್ ಎಲ್ಲ ಮಾಡಿರ್ತಾರೆ. ಇದರಲ್ಲಿ ಬಂದು ಮುಹೂರ್ತದಾಗಿರೋದ್ರಿಂದ ಹಳದಿ ಶಾಸ್ತ್ರದೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕೂಡ ಈ ಹಳದಿ ಶಾಸ್ತ್ರದಲ್ಲಿ ಡ್ರಾಪ್ಲೆಟ್ಸ್ ಬೀಳ್ತಾ ಇರುತ್ತಲ್ಲ, ಹಳದಿ ನೀರದ್ದು ಹಾಕಿರೋದು, ಅದು ನನ್ನ ಮಗಳು ತುಂಬಾ ಇಷ್ಟಪಟ್ಟಳು, ಚೆನ್ನಾಗಿದೆ ಅಂತ. ಸೊ ಇದನ್ನು ತುಂಬ ಚೆನ್ನಾಗಿ ಮಾಡಿದರು. ಸೊ ಫೈನಲಿ ಫೋಟೋಸ್ ಎಲ್ಲ ನೋಡಿಕೊಂಡು ಹಾಗೆ ಒಂದಷ್ಟು ಹರಟೆ ಎಲ್ಲ ಹೊಡ್ಕೊಂಡು, ಅವರೆಕಾಯಿ ಬಿಡಿಸ್ಬೇಕಿತ್ತು, ಅವರೆಕಾಯಿ ತೊಗೊಂಡೋಗಿದ್ದೆ, ಅಲ್ಲೇ ಬಿಡಿಸ್ಬಿಟ್ಟು ಕುರಿಗಾಕೋಣ ಅಂದ್ಬಿಟ್ಟು. ಚಕ್ಲಿ ತಿನ್ನವ ಬೇಡವಾ, ಏಕೆ? ಹಾಂ, ಆಗುತ್ತೆ. ಹಾಂ, ನಾವು ಕಾಯಿ ಕಳ್ಸಲ್ಲ ಅಂಕಲ್ ಮಾಡಿದಾಗ, ಹಂಗಾಗಿ ದೊಡ್ಡದೇ ಇತ್ತು. ಗೊತ್ತಿಲ್ಲ, ಬರೀ ಎಲೆ ಗಮ್ಮತ್ತೆ, ಚಿಕ್ಕದು ಸಾಕು. ನಾಟ್ ದೊಡ್ಡದಿದೆ ಅಂದ್ರೆ ಗ್ರೀನ್ ಆಗ್ಬೇಕಾ, ಡಾರ್ಕ್ ಗ್ರೀನ್ ದಪ್ಪ. ಆಗ ಟೊಮೆಟೊ ಏನದು ಅಲ್ಲಾಡಿಸ್ತಾ ಇರೋದು ನೀನು, ಗಡ ಅಂತ? ನಾನು ಕೈ ಹಾಕೊಂಡಿದ್ದೀನಿ, ಕೈ ಹಾಕೊಂಡ್ರೆ ಸಿಗಾಕೊಂಡ್ಬಿಟ್ಟಿತ್ತು. ಅಲ್ಲಾಡಿ ಹೆಂಗ್ ಒದ್ದಾಡ್ತೈತೆ ನಾಯಿ. ನಿಂಬೆಹಣ್ಣು ಗಿಡ ಬತ್ತೈತೆ, ಇದಾ? ಇದು ನಿಂಬೆಹಣ್ಣು ಗಿಡ, ಮುಳ್ಳಿತಾವಲ್ಲ, ಮುಳ್ಳಿರೋದು ನಿಂಬೆಹಣ್ಣು ಗಿಡ. ಕೇಳಬಾರ್ದು ಯಾರು ಚುಚ್ಚಲಿ ಅಂತ. ಟೊಮೊಟೊ ಗಿಡ ದೊಡ್ಡದೇ ಆಗ್ಬಿಟ್ಟೈತೆ, ಬಿಟ್ಟಿತ್ತ ಟೊಮೊಟೊ? ಹೂವಾಗಲ್ಲಿ ಬಿಟ್ಟೈತಲ್ಲ, ಇಲ್ಲಿ ಇಲ್ವೇನೆ ಹೂವು? ಇದು ಹೂವು, ಹಿಂಗೆ ಹೂವು ಬಿಟ್ರೆ ಟೊಮೊಟೊ ಬಿಡುತ್ತೆ ಅಂತ. ಹಾಂ, ಆಗೈತೆ. ಹಾಂ, ಓ ಸಂಕ್ರಾಂತಿ ಹಬ್ಬಕ್ಕೆ ನಾವು ಕಪ್ ತಗೊಳ್ಳಲ್ಲಪ್ಪ, ಇಲ್ಲೇ ಇಸ್ಕೊಯ್ತೀನಿ. ಸಾಕು, ಎಷ್ಟು ಜನ ಕೊಡ್ತೀವಿ ನಾವು? ಕಬ್ಬು ನಾನು ಹೇಳ್ದಂಗೆ ಸಂಕ್ರಾಂತಿ ಹಬ್ಬಕ್ಕೆ ಬಂದ್ಬಿಡ್ತಲ್ಲ ಆರಾಮಾಗಿ. ಹಾಂ,
ಓ ಆಗೈತೆ ಅಂಕಲ್ ಆಗಿಲ್ಲ ಹಾಂ ತಗೋ ತೋರ್ಸೋಗು ಅಯ್ಯೋ ಇವಳು ಮಾಡೋಕ್ಕಾಗಲ್ಲ ನನ್ನ ಬಾ 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 ಅಂತಾಳೆ ಎಲ್ಲ ಕಡೆಗೂ ಕುರಿಮರಿ 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 ಓ ಇವ್ನು ನೋಡಪ್ಪ ಏನ್ ಮಾಡ್ತಾ ಇದ್ದೀರಾ ನೀವು ಕುರಿಮರಿ ಹಾ ಏನ ಡೋರ್ ತೆಗಿಯಂಗಿಲ್ಲ ಗುಮ್ಮತ್ತದು ಮನ್ಕೋ ನೀನು ಹಿಂಗೆ ನೋಡುತ್ತಲ್ವಮ್ಮ ಆಗ ನಾ ಏನ್ ಮಾಡ್ತೀನಿ ಗೊತ್ತಾ ಮೂಸುತ್ತದ ಆ ಕೈ ಇಕ್ತೇನೆ ಮೂಸುತ್ತೆ ಅವನು ನಾ ಅಮ್ಮನ ಕಡೆ ಒಂದಿದ್ದೆ ಟೈಗರು ಕಚ್ಬಿಡುತ್ತೆ ಸ್ಟಾಪ್ ಮಾಡ್ಲಮ್ಮ ಅವರೆಕಾಯಿ ತೊಗೊಂಡಿದ್ನಲ್ಲ ಕುರಿಗೆ ಅಲ್ಲೇ ಸಿಪ್ಪೆನ ಬಿಡ್ಸಾಕ್ಬಿಟ್ಟು ಅವರೆಕಾಯಿ ಬಿಡಿಸ್ಕೊಂಡು ಎತ್ಕೊಂಬರೋಣ ಅಂತ ಕುತ್ಕೊಂಡು ಬಿಡಿಸ್ತಾ ಇದ್ದೀನಿ. ಆಂಟಿನೂ ಬರ್ತಾರೆ, ಪಾಪ ಒಳಗಡೆ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ, ಅನ್ನಕ್ಕೂ ಏನೋ ಇಡ್ತಾ ಇದ್ದಾರೆ ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು. ಹಾಗಾಗಿ ಆಂಟಿ ಇಲ್ಲ, ನಾನು ನನ್ನ ಮಗ ಬೇರೆ ತಲೆ ತಿಂತಾನೆ ಬಿಡಿಸ್ಕೊಡು ಅಂತ. ಅವ್ನಿಗೆ ಬಿಡಿಸ್ಕೊಟ್ರೆ ಅವ್ನು ಕಾಳು ಬಿಡಿಸ್ತಾನೆ, ನಾನು ಕಾಯಿ ಬಿಡಿಸ್ಕೊಡ್ಬೇಕು. ತಲೆನೋವು ಈ ಮಕ್ಳನ್ನ ಕುಂಡ್ರಿಸ್ಕೊಂಡು ಅವರೆಕಾಯಿ ಬಿಡಿಸೋದು ಅಂದರೆ. ಹಾಗೆ ಅದು ಇದು ಹರಟೆ ಹೊಡ್ಕೊಂಡು ಕಾಳೆಲ್ಲ ಬಿಡಿಸ್ಕೊಂಡು ಸಂಜೆ ಬಂದು ಸಾರು ಮಾಡಬೇಕಲ್ವ, ಹಾಗಾಗಿ ಕಾಳು ಬಿಡಿಸ್ಕೊತಾ ಇದ್ದೀನಿ. ಸೊ ಆಂಟಿ ಮನೆಗೆ ಹೋಗಿ ಬಂದಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಸಾಮಾನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ನಾಳೆ ಅಮಾವಾಸ್ಯೆ ಅಲ್ವಾ, ಬೆಳಗ್ಗೆ ಬೇಗ ಪೂಜೆ ಮಾಡ್ಕೋಬೋದು ಅಂತ. ಇಲ್ಲಾಂದರೆ ಬೆಳಗ್ಗೆ ಎಲ್ಲ ಕೆಲಸ ಮಾಡೋಷ್ಟು ಸ್ಟ್ರೆಸ್ ಆಗುತ್ತೆ. ನನ್ನ ಮಗ ಮಲಗಿದ್ದಾನೆ, ನಾನು ಬಂದಿದ್ದೆ 4 ಗಂಟೆ, ಸೊ ನಿದ್ದೆ ಮಾಡಿದ್ದಿಲ್ಲ, ಮಲಗಿಬಿಟ್ಟಿದ್ದಾನೆ. ನಮ್ಮ ಮನೆಯವರೆಲ್ಲ 5:30 ಇವಾಗ. ನಮ್ಮ ಮನೆಯವ್ರು ಹೊರಗೆ ಹೋದ್ರು. ಸೊ ದೇವ್ರ ಮನೆ ಕೆಲಸ ಮುಗಿದ್ಬಿಟ್ರೆ ಸಾಂಬಾರು ಪ್ರಿಪೇರ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸಾಂಬಾರು ಮಾಡಬೇಕು. ಅವರೆಕಾಯಿ ಬಿಡಿಸ್ಕೊಂಬಂದಿದ್ದೀನಿ, ಅಲ್ಲೇ ಬಿಡಿಸ್ಕೊಂಬಂದೆ, ಅಲ್ಲಿ ಕುರಿಗೆ ಸಿಪ್ಪೆ ಹಾಕ್ಬೋದಲ್ವ ಅಂದ್ಬಿಟ್ಟು. ಈಗ ದೇವ್ರ ಮನೆ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಪ್ರಿಪೇರ್ ಮಾಡಬೇಕು. ಇನ್ನೂ ಕಾಫಿ ಕುಡಿದಿಲ್ಲ, ಕಾಫಿ ಕುಡಿಬೇಕು ಒಂಚೂರು. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ದೀನಿ. ಇವಾಗ ಏನಿದ್ರು ಇದಕ್ಕೆ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೋಬೇಕು. ಬಟ್ ನಾನು ಕಳಸ ಮಾತ್ರ ಇವಾಗಿಡಲ್ಲ, ಬೆಳಗ್ಗೆ ಇಟ್ಕೊಳ್ತೀನಿ. ಇವತ್ತಿರಬಾರ್ದು, ಅಮಾವಾಸ್ಯೆ ದಿವಸ ಇಟ್ಕೊಳ್ಬೇಕಲ್ವ. ಹಾಗಾಗಿ ನಾನು ಏನು ಹಾಕಲ್ಲ, ಸಬೀನ ಮತ್ತು ಹುಣಸೆ ಹಣ್ಣು ಇದಿಷ್ಟರಲ್ಲೇ ನಾನು ದೇವ್ರ ಸಾಮಾನು ತೊಳೆಯೋದು, ಬೇರೆ ಏನಾನ ಬಳಸಕ್ಕೆ ಹೋಗಲ್ಲ. ನೀಟಾಗಿ ಇಷ್ಟು ಚೆನ್ನಾಗಿ ಪಳಪಳ ಅಂತ ಆಗಿದೆ ನೋಡಿ. ಪೀತಾಂಬರಿ ನಂಗೆ ಕಾಣಿಸ್ತೀವಿ. ಪೀತಾಂಬರಿ ಎಲ್ಲ ಬಳಸಲ್ಲ, ನಮಗೆ ಕೈ ರಫ್ ಆಗ್ಬಿಟ್ಟು ಕೈಯೆಲ್ಲ ತುಂಬಾನೇ ಒಡ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಬರೀ ಸಬೀನ ಹುಣಸೆ ಹಣ್ಣು ಎರಡೇ ನಾನು ಬಳಸೋದು, ಹಳೆ ಥರದ್ದೇ. ಸೊ ಇವಾಗ ಕುಂಕುಮ ಇಟ್ಕೊಂಡ್ಬಿಡೋಣ ಎಲ್ಲದಕ್ಕೂ. ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತೀನಿ. ಓಕೆ, ಆಮೇಲೆ ಸಿಗ್ತೀವಿ, ಬಾಯ್. ನಮ್ಮ ಮನೇಲಿ ಏನು ಕೆಲಸ ಮುಗಿದ್ರೂ ಬಟ್ಟೆ ಒಗೆಯೋ ಕೆಲಸ ಮಾತ್ರ ಮುಗಿಯಲ್ಲ. ಎಷ್ಟೇ ಹೋಗಿದ್ರೂ ಅಲ್ಲೇ ಇರುತ್ತೆ ಬಟ್ಟೆಗಳು. ಹಾಗಾಗಿ ಎಲ್ಲ ಕೆಲಸನೂ ಮುಗಿಸಿ ಒಂದು ರೌಂಡ್ ಮಿಷಿನ್ಗೆ ಹಾಕಿದ್ದೆ ಬಟ್ಟೆಗಳನ್ನ, ಅದನ್ನೆಲ್ಲ ಒಣಗಾಕ್ಬಿಡೋಣ ಅಂತ ಬಂದಿದ್ದೀನಿ. 5:30 6 ಗಂಟೆನೂ ಆಗಿದೆ, ಇನ್ನೂ ಇಷ್ಟು ಬೆಳಕಿದೆ ನೋಡಿ. ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಹೋಗಿ ಸಾಂಬಾರು ರೆಡಿ ಮಾಡಬೇಕು. ನಾನು ದೇವ್ರ ಮನೆ ಕೆಲಸ ಎಲ್ಲ ಮುಗೀತು, ಹಾಗಾಗಿ ಬಟ್ಟೆ ಒಣಗಾಕ್ಬಿಟ್ಟು ಹೋಗಿ ಸಾಂಬಾರು ಮಾಡಿಬಿಡೋಣ ಅಂತ ಬಂದಿದ್ದೀನಿ. ನಾನು ಮೊನ್ನೆ ಏನೋ ಗಾಂಧಿ ಬಜಾರ್ಗೆ ಹೋಗಿದ್ದೆ. ನನ್ನ ಮಗಳು ಬರ್ತಡೇ ಇದೆಯಲ್ಲ, ಹಾಗಾಗಿ ಒಂದು ಡ್ರೆಸ್ ಆಲ್ರೆಡಿ ಇದೆ, ಅಜಿಯೋದಲ್ಲಿ ತರಿಸಿರೋದು. ಸೊ ಅವ್ಳು ಸ್ಕರ್ಟ್ ಬೇಕು ಅಂತ ಕೇಳಿದ್ರು, ಹಾಗಾಗಿ ಲಾಸ್ಟ್ ಟೈಮ್ ಸ್ಕರ್ಟ್ ನೋಡಿದ್ದೆ ಒಂದು. ಸೊ ಈ ಸ್ಕರ್ಟ್ ತೊಗೊಂಡು ಬಂದೆ, ಕ್ರಶ್ ಬಟ್ಟೆದು, ತುಂಬ ಚೆನ್ನಾಗಿದೆ. ಸೊ ಈ ಥರದ್ದು ತೊಗೊಂಡ್ಬಂದು, ಇದು ಆ್ಯಕ್ಚುಲಿ ನೆವಿ ಬ್ಲೂ ಕಲರು, ಬ್ಲ್ಯಾಕ್ ಥರ ಕಾಣುತ್ತೆ, ಫ್ಲವರ್ಸ್ ಪ್ರಿಂಟ್ ಇದೆ, ತುಂಬ ಚೆನ್ನಾಗಿದೆ. ಎಲಾಸ್ಟಿಕ್ಕೆಲ್ಲ 850 ರೂಪಾಯಿ ಕೊಟ್ಟೆ ಇದಕ್ಕೆ. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಆಮೇಲೆ ಟ್ರೆಂಡ್ಸಲ್ಲೇ ಬುಕ್ ಮಾಡ್ಬೋದಾಗಿತ್ತು. ಈ ನೋಡಿ 850, ಯಾವುದು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಬೇರೆ ಶಾಪಲ್ಲಿ ನೋಡಿದೆ, ತೊಗೊಂಡು ಬಂದಿದ್ದೀನಿ. ಬಟ್ ನನಗೆ ಅಲ್ಲೇ ಅನ್ನಿಸ್ತಿದ್ದು ಡೌಟು ಬೇಡ ಅಂತ. ಇವಳಿಗೆ ಹೇಳಿ ಸಾಕಾಯ್ತು, ನಂಗೆ ಅದು ಬೇಡ ಇದು ಬೇಡ ಅಂತಾನೆ ಬಂದು ಗಲಾಟೆ ಮಾಡಿಕೊಂಡು ಕೊನೆಗೆ ಇದು ತೊಗೊಂಡ್ಲು. ಇದು ನಿಜ ಒಂಚೂರು ಹಿಡಿತಾನೆ ಇಲ್ಲ ಅವಳಿಗೆ, ಅಂದರೆ ಫುಲ್ ಟೈಟು. ಇಲ್ಲಿ ಶೋಲ್ಡರು ಟೈಟು, ಇಲ್ಲೂ ಹಿಡಿತಾ ಇಲ್ಲ, ಬಸ್ಟ್ ಪಾಯಿಂಟಲ್ಲೂ. ಸೊ ವೇಸ್ಟ್ ಆಫ್ ದ ಮನಿ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ದುಡ್ಡು ವೇಸ್ಟ್ ಮಾಡಿದ್ದು ಅಂದರೆ ಇದಕ್ಕೇನೆ. ಎಷ್ಟು 130 ರೂಪಾಯಿ ಏನೋ ಕೊಟ್ಟು ತಂದೆ, ಒಂಚೂರು ಹಿಡಿತಾ ಇಲ್ಲ. ಜಾಕೆಟ್ ಥರ ಇದೆ, ಅದು ಅಲ್ಲದೆ ಇದು ಕಲರು ಇದಕ್ಕೆ ಮ್ಯಾಚ್ ಆಗಲ್ಲ, ಹೇಳಿದ ಮತ್ತು ಒಂಚೂರು ಕೇಳಲ್ಲ. ಸೊ ಚೆನ್ನಾಗಿ ಉಗ್ದಿದ್ದೀನಿ ಮನೆಗೆ ಬಂದ ಮೇಲೆ. ಇದು ಬಂದು ನೋಡಿ 129 ರೂಪಾಯಿ ಕೊಟ್ಟು ತಂದಿರೋದು. ಇವಾಗ ಇದನ್ನೇನು ಮಾಡಬೇಕು, ಮನೆ ಒರ್ಸೋಕ್ಕೂ ಬರಲ್ಲ, ಯಾಕಂದ್ರೆ ಇದು ಕಾಟನ್ ಬಟ್ಟೆನೂ ಅಲ್ಲ, ಇದು ಮನೆ ಒರ್ಸೋಕ್ಕೂ. ಅಷ್ಟು ಇರಿಟೇಟ್ ಮಾಡ್ತಾರೆ ಈ ಮಕ್ಕಳು ಅಂತ ಹೇಳಿದ್ರೆ ಒಂಚೂರು ಕೇಳಲ್ಲ. ಇದನ್ನೆಲ್ಲ ಚೆನ್ನಾಗಿ ಉಗ್ದಿದ್ದೀನಿ.
ಸೊ ಫೈನಲಿ ನಮ್ಮ ಮನೆಯವ್ರಿಗೆ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಅಜಿಯೋದಲ್ಲಿ ಬುಕ್ ಮಾಡು ತರಿಸ್ಕೊ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಒಂದು ಟಾಪ್ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಅದೂ ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವಾಗ ಬಂತು ಪಾರ್ಸಲು, ಓಪನ್ ಮಾಡ್ತಾ ಇದ್ದೀನಿ. ಸೊ ಫುಲ್ಲು ಬೇಬಿ ಪಿಂಕಲ್ಲಿ ತರಿಸಿದ್ದೀನಿ. ಓಕೆ, ಸ್ಕೈ ಬ್ಲೂ ಕಲರಲ್ಲಿ ನೋಡಿದೆ, ಬಟ್ ಯಾವುದೂ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಚೇಂಜ್ ಮಾಡಿದ್ದೆ ಬಟ್ಟನ್ನು, ಹಾಗಾಗಿ ಇದರಲ್ಲಿ ತರಿಸಿದ್ದೀನಿ. ಇದು ಸೇಮ್ ಅದೇ ಥರನೇ ಇದೆ, ಅಂದರೆ ಕ್ರಶ್ ಬಟ್ಟೆ ಟೈಪೇ ಕಾಣುತ್ತೆ. ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಸೊ ನೋಡ್ಬೋದು. ಇದು ಬಂದು ಫ್ರಂಟ್ ಪಾರ್ಟು. ಕ್ಲಾತ್ ಮಾತ್ರ ಸೂಪರ್ ಆಗಿದೆ. ಯಾರಿಗಾರ ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತೊಗೋಬೋದು. ಇದು ಬಂದು ಜೀನ್ಸ್ ಮೇಲೂ ವೇರ್ ಮಾಡ್ಬೋದು, ಸ್ಕರ್ಟ್ ಮೇಲೂ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ನೋಡ್ಬೋದು ನೀವು. ಒಂಥರ ಕ್ರಶ್ ಬಟ್ಟೆ ಥರ ಸಕ್ಕತ್ತಾಗಿದೆ. ಆಮೇಲೆ ಇಲ್ಲಿ ಬಂದು ಸ್ಲೀವ್ಸಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಸ್ಲೀವ್ಸ್ ಇದೆ. ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಹಳೆ ಕಾಲದಲ್ಲಿ ಲಂಗ ಬ್ಲೌಸ್ ಹೊಲಿಸೋರು ಹೇಗೆ ಅಂದರೆ ಬ್ಯಾಕ್ ಸೈಡು ಗುಂಡಿಗಳು ಇಡಿಸಿ ಹೊಲಿಸೋರು, ಗೊತ್ತಾ? ಆ ಪ್ಯಾಟರ್ನಲ್ಲಿ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡ್ ಬಟನ್ಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಬೋ ಥರ ಕಟ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಈ ಥರ ಬೋ ಥರ ಕಟ್ಕೋಬೋದು. ಬಟ್ ಇಲ್ಲಿ ಕೆಳಗಡೆ ಬಂದು ಎಲಾಸ್ಟಿಕ್ ಅಲ್ಲ ನಿಮಗೆ, ಇದು ಡಿಸೈನ್ ಅಷ್ಟೇ. ಓಕೆನಾ? ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಕೂಡ, ಕ್ಲಾತ್ ಕೂಡ ಅದೇ ಥರ ಫ್ಲವರ್ಸ್ ಎಲ್ಲ ಬಂದಿದೆ. ಇದು ಓಕೆನಾ? ಇದು ಪಿಂಕ್, ರೇಡಿಯಂ ಪಿಂಕ್. ಇದು ಇದ್ರದ್ದು ಪ್ರೈಸ್ ಬಂದು 649 ರುಪೀಸ್ ಇದೆ. 649 ರುಪೀಸು. ಬಟ್ ಇಷ್ಟು ರೈಟ್ ನಾನು ಕೊಟ್ಟಿಲ್ಲ. 230ನೋ 180ನೋ ಕೊಟ್ಟಿರೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು, ಬೇಕಾದವ್ರು ತಗೊಳ್ಳಿ. ಅಲ್ಲಿ ತೋರಿಸ್ತಾರೆ, ಆಫರ್ ಇರುತ್ತೆ. ಹಾಗಾಗಿ ಇಲ್ಲಿ ಬಂದು ನಾನು 15 to 16 ಇಯರ್ಸ್ದು ತೊಗೊಂಡಿದ್ದೀನಿ. ಆದಷ್ಟು ಒಂದು ಸೈಜ್ ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಆನ್ಲೈನ್ ಶಾಪಿಂಗ್ ಮಾಡುವಾಗ ಮಕ್ಕಳಿಗೆ ಟೈಟ್ ಆಗ್ಬೋದು. ಇವಾಗ ನಾನು ತಂದಲ್ಲ ಆಫ್ಲೈನಲ್ಲಿ, ಆ ಥರ ಹಣೆ ಬರ ಆಗುತ್ತೆ. ನಾನು ಆ್ಯಕ್ಚುಲಿ ಆ ಥರ ತೊಗೊಳ್ಳಲ್ಲ, ಇವಳಿಂದ ಅದಾಗಿತ್ತು. ಸೊ ಸೂಪರ್ ಇದೆ ಮೆಟೀರಿಯಲ್, ಮಾತ್ರ ಸಕ್ಕದಾಗಿದೆ. ಅವ್ಳಿಗೆ ಪರ್ಫೆಕ್ಟ್ ಸೈಜ್ ಆಗುತ್ತೆ ಇದು. ಇದು ತುಂಬ ಟೈಟ್ ಇದ್ರೂ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಲೂಸ್ ಇರಬೇಕು. ಓಕೆ, ಇವಾಗ ಈ ಮಿಡ್ಡಿಗೆ ಇದು ಬೆಸ್ಟ್ ಕಾಂಬಿನೇಷನ್ ನೋಡಿ. ಫೋಟೋ ಹೊಡಿಬೇಕಾ? ಹಿಡ್ಕೊ, ಹಂಗೆ ಹಿಡ್ಕೊ, ಫೋಟೋ ಹೊಡಿತೀನಿ. ಹಾಂ, ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ. ಆ್ಯಕ್ಚುಲಿ ಪೀಚ್ ಕಲರ್ ಸಿಕ್ಕಿದ್ರು ಓಕೆ. ಇದು ಓಕೆ, ಲೈಟ್ ಪಿಂಕ್ ಇದೆ, ಚೆನ್ನಾಗಿದೆ. ಓಕೆ, ಮ್ಯಾಚ್ ಆಗುತ್ತೆ. ಕ್ಲಾತು ಕೂಡ ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಇದೇ ಥರ ಸೇಮ್ ಬಟ್ಟೆ, ಕ್ರಶ್ ಬಟ್ಟೆ ಇದೆ. ಸ್ಕರ್ಟ್ನ ಅಜಿಯೋದಲ್ಲಿ ತರಿಸ್ಬೋದು. ನಾನು ಇಲ್ಲಿ 850 ಕೊಟ್ಟೆ ಅಲ್ವಾ, ಅಜಿಯೋದಲ್ಲೆಲ್ಲ 450 550ಗೆ ಸಿಗ್ತಾ ಇದೆ. ಬಟ್ ನಾನು ಆಫ್ಲೈನಲ್ಲಿ ತೊಗೊಂಡು ದಡ್ಡಿ ಆಗಿದ್ದೀನಿ. ನೀವು ದಡ್ಡಿ ಆಗಬೇಡ್ರಿ, ಅಜಿಯೋದಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಓಕೆನಾ? ನಾನು ಈಚೆನೇ ತೊಗೊಂಡ್ಬಿಡೋಣ, ಲಾಸ್ಟ್ ಟೈಮ್ ನೋಡಿದ್ನಲ್ಲ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೆ ಒಳಗಡೆನೂ ಕ್ಲಾತ್ ಕೊಟ್ಟಿದ್ದಾರೆ, ಲೈನಿಂಗ್ ಬಟ್ಟೆನೂ ಕೊಟ್ಟಿದ್ದಾರೆ. ಓಕೆ, ವರ್ತ್ ಆಫ್ ದ ಪ್ರೈಸು. ಬಟ್ ಅಂದರೆ ಅಜಿಯೋದಲ್ಲಿ ನಾವು ಆನ್ಲೈನ್ ಶಾಪ್ ಮಾಡಿರೋರ್ಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ನಾವು ಇಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ತೊಗೊಳ್ತೀವಲ್ಲ. ಇದು ಎರಡೂ ಕೂಡ ನಾನು ತರಿಸಿದ್ರು ಅಜಿಯೋದಲ್ಲಿ ಬರೀ 800 ರೂಪಾಯಿ ಆಗ್ತಿತ್ತು. ನಾನು ಇದೊಂದಕ್ಕೆ 850 ಕೊಟ್ಟಿದ್ದೀನಿ. ಸಾಲದಕ್ಕೆ ಅದು ಬೇರೆ ವೇಸ್ಟ್ ತೊಗೊಂಡ್ಬಂದಿದ್ದೀನಿ 130 ರೂಪಾಯಿಗೆ. ಇವಾಗ ಇದೊಂದು 230. ಎಷ್ಟು ದುಡ್ಡು ವೇಸ್ಟ್ ನೋಡಿ. ಅಜಿಯೋದಲ್ಲೇ ತರಿಸಿದ್ರೆ ನಾನು ಬರೀ 800 ರೂಪಾಯಿಗೆ ಇದೆರಡು ಬರ್ತಿತ್ತು. ತುಂಬ ಚೆನ್ನಾಗಿ ಸಿಗುತ್ತೆ ಅಜಿಯೋದಲ್ಲಿ ಮಾತ್ರ. ಬಟ್ ಅಂದರೆ ಏನಂದರೆ 2-3 ನಾವು ಬುಕ್ ಮಾಡಬೇಕು, ಒಂದನೇ ಬುಕ್ ಮಾಡಬಾರ್ದು. ಸೊ ನಾನು ಇದ್ರ ಜೊತೆ ಈ ಟಾಪ್ ಜೊತೆಲಿ ನಮ್ಮ ಯಜಮಾನ್ರಿಗೆ ಒಂದು ಹಾಫ್ ಸ್ಲೀವ್ದು ಇದು ಸ್ವೆಟರ್ ಬುಕ್ ಮಾಡಿದ್ದೀನಿ. ಹಾಗಾಗಿ ನನಗೆ ಆಫರ್ ಆ್ಯಡ್ ಆಗುತ್ತೆ. ಬರೀ ಇದೊಂದೇ ತರಿಸ್ತೀನಿ ಅಂದರೆ ಸುಮ್ಮನೆ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ 2-3 ಬಟ್ಟೆನ ಸೆಲೆಕ್ಟ್ ಮಾಡಿ ಆಮೇಲೆ ತರಿಸ್ಕೊಳ್ಳಿ. ಆವಾಗ ವರ್ತ್ ಆಫ್ ದ ಮನಿ ಪ್ರೈಸ್ ಅಂತಲೇ ಹೇಳ್ಬೋದು. ಅಂದ್ರೂ ಅಜಿಯೋದಲ್ಲಿ ಸಿಗೋ ಥರ ಬೆಸ್ಟ್ ಆಫರು ಎಲ್ಲೂ ಸಿಗಲ್ಲ. ನೀವು ಆದಷ್ಟು ಆನ್ಲೈನಲ್ಲಿ ಅಜಿಯೋದಲ್ಲೇ ಶಾಪ್ ಮಾಡಿ. ತುಂಬಾ ವರ್ತು, ಕ್ವಾಲಿಟಿ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ಸಿಗುತ್ತೆ ನಮಗೆ. ಹೊರಗಡೆ ಅಂತೂ ನಿಜ ಶಾಪಿಂಗ್ ಮಾಡಿದವರು ಅಷ್ಟು ದಡ್ರು ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಇನ್ಕ್ಲೂಡು ಮೀ, ನಾನು ಸೇರಿಕೊಂಡೆ ಈ ಸತಿ ದಡ್ರು ಲಿಸ್ಟ್ಗೆ. ಆ ಥರ ಆಯಿತು. ಸೊ ಹೋಗಲಿ ಬನ್ನಿ, ಏನು ಮಾಡೋಕ್ಕಲ್ಲ. ಒಂದೊಂದ್ಸತಿ ಕೈ ಸುಟ್ರೇನೆ ಬುದ್ಧಿ ಬರೋದು ಅಂತಾರಲ್ಲ, ಆ ಥರ ಆಯಿತು ನನ್ನ ಪರಿಸ್ಥಿತಿ. ಸೊ ಇವಾಗ ಈ ಟಾಪ್ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎತ್ತಿರ್ತೀನಿ, ಯಾರಿಗಾರ ಅವಶ್ಯಕತೆ ಇದ್ರೆ ಅವ್ರಿಗೆ ಕೊಡೋಣ, ಹೆಣ್ಮಕ್ಳಿಗಲ್ವಾ. ಬಟ್ ಇವಳು ಸೈಜ್ಗಂತೂ ಆಗಲ್ಲ, ಬೇರೆ ಹೆಣ್ಮಕ್ಳಿಗೆ ಆಗುತ್ತೆ, ಸಣ್ಣ ಇರಬೇಕು ಅಂಥವ್ರಿಗೆ ಆಗುತ್ತೆ. 13 to 14 ಇಯರ್ಸಿಗೆ ತಂದಿರೋದು ಒಂಚೂರು ಹಿಡಿತಾ ಇಲ್ಲ. ಇವಳಿಗಿನ್ನ 11 ಇಯರ್ಸ್ ರನ್ನಿಂಗು. ಇವಾಗ ಕಮ್ಮಿಂಗ್ January 2 ಬಂದರೆ 11 ಕಂಪ್ಲೀಟ್ ಆಗಿ 12ಗೆ ಬೀಳತ್ತೆ ಇವಳಿಗೆ.
ಅಂತಾರ ನಾನು ಈ ಏಜಿಗೆ ತರಿಸ್ತೀನಿ ಬಟ್ಟೆ. ಅಷ್ಟು ಹೈಟ್ ಇದ್ದಾಳೆ, ನನ್ನಷ್ಟು ಹೈಟ್ ಇದೆ. ಏನ್ ಮಾಡಕ್ಕಾಗುತ್ತೆ, ಮಕ್ಕಳು ಬೆಳವಣಿಗೆ ಜಾಸ್ತಿ, 50 ಮೀಟರ್ಸ್ ಇದ್ದೀನಿ. ಕೆಲವು ಮಕ್ಕಳು ಬೆಳವಣಿಗೆ ಕಡಿಮೆ. ಸೊ ಇದಿಷ್ಟು ನಮ್ಮ ಬರ್ತಡೇ ಬಟ್ಟೆಯ ಪುರಾಣ ಕಥೆ. ನೋಡಿದ್ರಲ್ಲ, ಬಂದು ಬ್ಲಾಗ್ ಕಂಟಿನ್ಯೂ ಮಾಡಿ. ಸಾಂಬಾರ್ ಮಾಡ್ಬೇಕು ನಾವು. ಸೊ ಇವಾಗ ಸಾಂಬಾರ್ ಬಂದು ಅವರೆಕಾಳು ಹುಳಿ ಮಾಡ್ತಾ ಇದ್ದೀನಿ. ಅಯ್ಯಪ್ಪ, ಏನ್ ಕೂಚಾತಿಯ ನೀನು? ಖಾರ ಇದೆ ಕಣ. ಹುಳಿ ಸಾಂಬಾರ್ ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೆ. ನಮ್ಮ ಮನೇಲಿ ಮಸಾಲೆ ಸಾಂಬಾರ್ ಬೇಡ ಅಂದ್ರೆ ನನ್ನ ಮಗಳು, ಹಾಗಾಗಿ ಹುಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಅವರೆಕಾಳು ಹುಳಿ ಸೂಪರ್ ಆಗಿರುತ್ತೆ. ಸಾಂಬಾರ್, ಹುಳಿ ಸಾಂಬಾರ್, ಸಾಂಬಾರ್ ಒಳಗೆ ಹಾಕ್ಬಿಟ್ಟು ಇವಾಗ ಕಡೆಗೆ ತೋರ್ಸು. ಹೇಳಮ್ಮ ಒಂಚೂರು ಏನಿದೆ ಅಂತ. ಕ್ರೇಜಿ ಬಾಲ್ ತಂದಿದ್ದಾಳೆ ಅಂತ ನನ್ನ ಮಗಳು. ಅಯ್ಯೋ ಯಪ್ಪ ಯಪ್ಪ ಯಪ್ಪ. ಒಂದು ಪ್ಲೇನ್ ಇದೆ, ರೇಡಿಯಂ. ನನಗೆ ರೇಡಿಯಂ ಸಿಕ್ಕಿತ್ತು, ಅವನಿಗೆ ಗ್ರೀನ್ ಸಿಕ್ಕಿತ್ತು. ಅವ್ನ ಫೇವ್ರೆಟ್ ಕಲರು. ನಾನು ಲೈಟ್ ಆಗಿ ಫಿಲ್ ಮಾಡಿದ್ದೀನಿ, ಇನ್ನೂ ಇದೆ. ಸ್ವಲ್ಪ ಕಾಣಿಸ್ಬೋದು ಅಷ್ಟೇ. ಏನ್ ಕಾಣ್ತಾ ಇಲ್ಲ. ನೋಡಿ 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 ನೋಡಿ, ಗ್ರೀನ್ ಬಾಲ್ ಸಿಕ್ಕಿದೆ ಅವನ್ಗೆ. ನೋಡಿ 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 ಹೆಂಗ್ ಕಾಣಿಸ್ತಿದ್ದು. ಚಿನ್ನು ಬೇಡಮ್ಮ, ಅಲ್ಲಿ ದೇವ್ರ ಮನೆ ಎಲ್ಲ ಇದೆ, ಹೋಗಿ ನಡೀರಿ ಈಚೆ ನಡೀರಿ, ಇಬ್ರು ನಡೀರಿ ಫಸ್ಟ್ ಕಿಚನ್ ಇಂದ. ಟಾಟಾ ಬಾಯ್, ಟಾಟಾ ಬಾಯ್, ಟಾಟಾ ಬಾಯ್.